ಮಂಗಳೂರು ಹೊರವಲಯದ ರೆಸಾರ್ಟ್ ಒಂದರ ಈಜು ಕೊಳದಲ್ಲಿ 3 ಯುವತಿಯರು ಮುಳುಗಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಿನ್ನೆ ಸಂಭವಿಸಿತ್ತು. ಟ್ರಿಪ್ಗೆ ಅಂತ ಬಂದಿದ್ದಂತಹ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿಯರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಲು ಬಾರದೆ ಮುಳುಗಿ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಆ ರೆಸಾರ್ಟ್ನಲ್ಲಿ ಆಗಿದ್ದಾದರೂ ಏನು, ರೆಸಾರ್ಟ್ನವರು ಮಾಡಿದಂತಹ ನಿರ್ಲಕ್ಷ್ಯ ಏನು, ಮುಂದೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನು, ಇದಕ್ಕೆಲ್ಲ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ವೀಕೆಂಡ್ ನಲ್ಲಿ ರಿಲೀಫ್ ಬೇಕು ಅಂತ ಹೋಮ್ ಸ್ಟೇ ರೆಸಾರ್ಟ್ಗೆ ಹೋಗೋ ಮಂದಿ ಅಲ್ಲಿ ನಿಮ್ಮ ಜೀವಕ್ಕೆ ಎಷ್ಟು ಸುರಕ್ಷತೆ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಮಂಗಳೂರಿನ ಉಳ್ಳಾಲ ಸಮೀಪದ ಉಚ್ಚಿಲದ ವಾಸ್ಕೋ ಬೀಚ್ ರೆಸಾರ್ಟ್ನ ನಿರ್ಲಕ್ಷ್ಯಕ್ಕೆ ಮೈಸೂರು ಮೂಲದ 3 ಜೀವದ ಗೆಳತಿಯರ ಪ್ರಾಣ ಕಸಿದುಕೊಂಡಿದೆ. ಹೌದು, ಈಜು ಬರದೆ ನೀರಿಗೆ ಇಳಿದ ಗೆಳತಿಯನ್ನ ರಕ್ಷಿಸೋಕೆ ತೆರಳಿದಂತಹ ಇನ್ನಿಬ್ಬರು ಪ್ರಾಣ ತೆತ್ತಿದ್ದಾರೆ. 4 ನಿಮಿಷ ಜೀವ ರಕ್ಷಣೆಗಾಗಿ ಕಿರುಚಾಡಿದ್ರು. ರೆಸಾರ್ಟ್ ಸಿಬ್ಬಂದಿ ಮಾತ್ರ ಅವರತ್ತ ಸುಳಿದೇ ಇಲ್ಲ. ರೆಸಾರ್ಟ್ಗಳ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಲೈಫ್ ಗಾರ್ಡ್ಸ್ ಇರಬೇಕು ಅನ್ನೋ ಕಾನೂನು ಇದ್ರೂ ಇಲ್ಲಿ ಕನಿಷ್ಠ ಪಕ್ಷ ಸೆಕ್ಯೂರಿಟಿ ಗಾರ್ಡು ಇಲ್ಲದಿರೋದು ವಿಪರ್ಯಾಸ. ಒಬ್ಬ ವ್ಯಕ್ತಿಯಾದ್ರೂ ಅಲ್ಲಿದ್ದಿದ್ರೆ ಈ 3 ವಿದ್ಯಾರ್ಥಿಗಳನ್ನ ಬದುಕಿಸಬಹುದಿತ್ತು. ಆದ್ರೆ ಅಲ್ಲಿ ಯಾರೂ ಇಲ್ಲದಿದ್ದ ಕಾರಣ 3 ಒದ್ದಾಡಿ ಪ್ರಾಣ ತೆತ್ತಿದ್ದಾರೆ. ಮೈಸೂರು ಮೂಲದ ನಿಶಿತಾ, ಪಾರ್ವತಿ ಹಾಗೂ ಕೀರ್ತನ ಒಂದೇ ಕಾಲೇಜಿನ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ವಾರಾಂತ್ಯದ ಕೊನೆಗೆ ರಿಲ್ಯಾಕ್ಸ್ ಆಗೋಣ ಅಂತ ಮಂಗಳೂರಿಗೆ ಬಸ್ ಹತ್ತಿ ಬಂದಿದ್ರು. ಶನಿವಾರ ಮಂಗಳೂರಿನ ಉಳ್ಳಾಲ ಸೋಮೇಶ್ವರ ಬಳಿಯ ಉಚ್ಚಿಲದ ಸಾಯಿರಾಮ್ ವಾಸ್ಕೋ ಬೀಚ್ ರೆಸಾರ್ಟ್ಗೆ ಬಂದ 3 ಭಾನುವಾರ ಬೆಳಗ್ಗೆ ಚೆಕ್ಔಟ್ ಆಗುವವರಿದ್ರು. ಚೆಕ್ಔಟ್ ಆಗೋ ಮೊದಲು ಈಜುಕೊಳದಲ್ಲಿ ಸ್ನಾನಕ್ಕೆ ಅಂತ ತೆರಳಿದ್ರು. ಈ ವೇಳೆ ಈಜುಕೊಳದಲ್ಲಿ ಆಳ ಇದ್ದ ಕಡೆ ಹೋಗಿದ್ದ ಒಬ್ಬಾಕೆ ನೀರಲ್ಲಿ ಮುಳುಗಿದಾಗ ರಕ್ಷಣೆಗೆ ಅಂತ ತೆರಳಿದ ಇನ್ನಿಬ್ಬರು ಕೂಡ ಮುಳುಗಿದ್ದಾರೆ. ಆ ನಂತರ ಅಲ್ಲಿ ಆಗಿದೆ ದುರಂತ. ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆ ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ. ಸೇಫ್ಟಿ ಕಂಡೀಷನ್ಸ್, ಲೈಫ್ ಸೇವಿಂಗನ್ನು ಎಕ್ವಿಪ್ಮೆಂಟ್ಸ್ ಇರಬೇಕು, ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು. ಇಲ್ಲಿ ಜಾಗದ ಪರಿಶೀಲನೆ ಮಾಡುವಾಗ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ. ಜೊತೆಗೆ ಡೆಪ್ತ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಇದು ಕೆಲವು ಲೆಪ್ಸಸ್ ನಮ್ಮ ಕೈ ಕಂಡು ಬರ್ತಾ ಇದೆ. ಸೇಮ್ ಕಾಲೇಜ್ದು ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಆ್ಯಂಡ್ ಇಲ್ಲಿ ಈ ವೀಕೆಂಡ್ಗೆ ಬಂದಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಜುಕೊಳದಲ್ಲಿ ಸೂಚನಾ ಫಲಕ ಇಲ್ಲದೆ ಇರೋದು ಹಾಗೂ ರೆಸಾರ್ಟ್ನಲ್ಲಿ ಸಿಬ್ಬಂದಿ ಕೊರತೆ ಇರೋದು ಘಟನೆಗೆ ಕಾರಣ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ರೆಸಾರ್ಟ್ ಮಾಲೀಕ ಮನೋಹರ್ನನ್ನ ವಶಕ್ಕೆ ಪಡೆದಿದ್ದಾರೆ. ರೆಸಾರ್ಟ್ ನಿರ್ಲಕ್ಷ್ಯ ಗಮನಕ್ಕೆ ಬರ್ತಾ ಇದ್ದಂತೆ ಮಂಗಳೂರು ಉಪವಿಭಾಗಾಧಿಕಾರಿ ಹರ್ಷವರ್ಧನ್ ರೆಸಾರ್ಟ್ಗೆ ಭೇಟಿ ನೀಡಿ ರೆಸಾರ್ಟ್ ವ್ಯಾಪಾರ ಹಾಗೂ ಪ್ರವಾಸೋದ್ಯಮ ಪರವಾನಗಿ ರದ್ದು ಮಾಡಲು ಆದೇಶಿಸಿದ್ದಾರೆ. ಈ ಒಂದು ಘಟನಾ ಸ್ಥಳಕ್ಕೆ ಮಂಗಳೂರಿನ ಉಪವಿಭಾಗಾಧಿಕಾರಿ ಆಗಿರುವಂತಹ ಹರ್ಷವರ್ಧನ್ ರವರು ಭೇಟಿ ಕೊಟ್ಟಿದ್ದಾರೆ. ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಘಟನೆಯನ್ನು ನೋಡಿದ್ದೀರಿ, ನೀವು ಪರಿಶೀಲನೆ ಮಾಡಿದ್ದೀರಿ, ಏನು ಅನಿಸುತ್ತೆ ಈ ಘಟನೆ ಬಗ್ಗೆ ಸರ್? ಮೈಸೂರಿನ 3 ಯುವತಿಯರು ಈಜುಕೊಳಕ್ಕೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಅದು ಒಂದು ಸಣ್ಣ ಪೂಲ್ ಆಗಿದ್ರೂ ಸಹ ಅಲ್ಲಿ ಒಂದು ಲೈಫ್ ಗಾರ್ಡ್ ಯಾರನ್ನಾದರೂ ಒಬ್ಬರನ್ನ ಅಲ್ಲಿ ನಿಯೋಜಿಸಿದರೆ ಆ ಅಪಘಾತನ ನಾವು ತಪ್ಪಿಸ್ಬೋದಿತ್ತು. ಆ ಟ್ರೇಡ್ ಲೈಸೆನ್ಸ್ ಏನು ಅವ್ರಿಗೆ ನಾವು ಸ್ಥಳೀಯ ಸಂಸ್ಥೆಯಿಂದ ಕೊಟ್ಟಿದ್ದೀವಿ ಅದು, ಮತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಟ್ಟಿರುವಂಥ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ರದ್ದುಪಡಿಸಲಿಕ್ಕೆ ಏನು ಸೂಚನೆ ಕೊಟ್ಟಿದ್ದಂತೆ. ಅಂದರೆ ಈ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಅವರಿಗೆ ಈ ಮೊದಲೇ ಲೈಸೆನ್ಸ್ಗಳು ಇರಲಿಲ್ವಾ ಬೇಕಾದಂಥ ಎಲ್ಲ, ಅಥವಾ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ? ಲೈಸೆನ್ಸು ಇವಾಗ ನಾನು ಟೂರಿಸಮ್ ಅವ್ರ ಹತ್ರ ಮತ್ತು ಇವ್ರ ಹತ್ರ ಕೇಳಿರೋ ಪ್ರಕಾರ ಸಂಬಂಧಪಟ್ಟ ಲೈಸೆನ್ಸ್ಗಳು ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಪಡ್ಕೊಂಡಿರೋದನ್ನು ಅವ್ರು ಖಚಿತಪಡಿಸಿರ್ತಾರೆ. ಇಲ್ಲಿ ಪೊಲೀಸ್ನವರು ಅದನ್ನು ಸ್ಥಳದ ಪರಿಶೀಲನೆ ಮಾಡಿ ಎಲ್ಲನೂ ಮಾಡ್ತಾಯಿದ್ದಾರೆ. ನಿಯಮಾನುಸಾರ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮುಂದಿನ ನಾವು ಕ್ರಮ ವಹಿಸ್ತೀವಿ. ಅದನ್ನು ಸೀಲ್ ಡೌನ್ ಮಾಡುವಂಥ ಕೆಲಸ ಆಗುತ್ತೆ ಸರ್? ಮಾಜರ್ ಪ್ರಕ್ರಿಯೆ ಏನಿದೆ ಅದನ್ನು ಮಾಡಿ ನಂತರ ಸೀಲ್ ಡೌನ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಸೇಫ್ಟಿಗೆ ಕಾಳಜಿನ ವಹಿಸ್ತಾ ಇರೋಂಥದ್ದನ್ನೆಲ್ಲ ಪರಿಶೀಲಿಸಿಕೊಂಡು ಕಟ್ಟುನಿಟ್ಟಿನಲ್ಲಿ ನಿಯಮಗಳನ್ನ ಪಾಲಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಆದೇಶ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಇದು ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತಹ ಹರ್ಷವರ್ಧನ್ ರವರ ಮಾತು. ಇನ್ನು ಮಕ್ಕಳ ಬಲಿ ಪಡೆದ ರೆಸಾರ್ಟ್ ವಿರುದ್ಧ ಪೋಷಕರು ಹಿಡಿ ಶಾಪ ಹಾಕಿದ್ದಾರೆ. ವಿದ್ಯಾಭ್ಯಾಸ ಮುಗಿದು ತಮ್ಮ ಬದುಕು ಕಟ್ಟಿಕೊಳ್ಳಬೇಕಾದ ವಿದ್ಯಾರ್ಥಿನಿಯರ ಬಾಳು ಈ ರೀತಿ ದುರಂತ ಅಂತ್ಯ ಕಂಡಿರೋದು ನಿಜಕ್ಕೂ ದುಃಖದ ವಿಷಯ. ಪೊಲೀಸರು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.